ಸ್ಪ್ರೌಟೆಡ್ ರಾಗಿ ಮಾಲ್ಟ್ ಅಥವಾ ಮೊಳಕೆ ಬರಿಸಿರುವಂಥ ರಾಗಿ ಹಿಟ್ಟು. ಇದನ್ನು ಪ್ರತಿದಿನ ನಾವು ಮಕ್ಕಳಿಗೆ ಸರಿ ಮಾಡಿ ತಿನ್ಸೋಕ್ಕೆ ಬಳಸ್ಬೋದು ಅಥವಾ ದೊಡ್ಡವರಾದರೆ ಗಂಜಿ ರೂಪದಲ್ಲಿ ಕುಡಿಬೋದು, ಮಾಲ್ಟ್ ಮಾಡ್ಕೊಂಡು ಕುಡಿಬೋದು. ಪ್ರತಿದಿನ ಪ್ರೋಟೀನ್ ಪೌಡರ್ ರೀತಿ ನೀವು ಇದನ್ನು ಸೇವಿಸ್ಬೋದು. ಸೊ ಇದರಿಂದ ಬೋನ್ ಸ್ಟ್ರೆಂತ್ ಹೆಚ್ಚಾಗುತ್ತೆ, ಮಕ್ಕಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ರಾಗಿ ಹಿಟ್ಟನ್ನು ಏನು ಡೈರೆಕ್ಟಾಗಿ ನಾವು ತಿನ್ನೋದಕ್ಕಿಂತಲೂ ಈ ರೀತಿ ಸ್ಪ್ರೌಟೆಡ್ ಮಾಡಿ ತಿನ್ನೋದ್ರಿಂದ ಇನ್ನೂ ಹೆಚ್ಚಿನ ಪೌಷ್ಟಿಕಾಂಶ ಇರುತ್ತೆ. ರಾಗಿನ ತೊಳೆದು ನೆನೆಸಿ ನಂತರ ಅದನ್ನು ಮೊಳಕೆ ಬರಿಸಿ ಬಿಸಿಲಲ್ಲಿ ಒಣಗಿಸಿ ಮತ್ತೆ ಅದನ್ನು ಹುರಿದು ಅದ್ರ ಜೊತೆಗೆ ಒಂದಷ್ಟು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಪೌಡರ್ ಮಾಡಿರೋದ್ರಿಂದ ಹೆಚ್ಚು ಪೌಷ್ಟಿಕಾಂಶ ಇರುವಂಥ ಮಾಲ್ಟ್ ಪೌಡರ್. ಪ್ರತಿದಿನ ಮಾಲ್ಟ್ ರೀತಿ ತೊಗೊಳೋದಕ್ಕೋಸ್ಕರ ನಾವು ಇದನ್ನು 1 ಅಥವಾ 1.5 ಸ್ಪೂನಷ್ಟು ಮಾಲ್ಟ್ ಪೌಡರ್ನ ಒಂದು ಗ್ಲಾಸಲ್ಲಿ ಹಾಕೋಣ. ಟೇಸ್ಟ್ಗೆ ನಮಗೆ ಸಕ್ಕರೆ ಅಥವಾ ಬೆಲ್ಲ ಹಾಕೋಬೋದು. ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಆನಂತರ ಬಿಸಿ ಹಾಲು ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಕುಡಿಬೋದು. ರುಚಿನೂ ಹೆಚ್ಚಾಗಿರುತ್ತೆ, ಹೆಚ್ಚಿನ ಪೌಷ್ಟಿಕಾಂಶ ಸಿಗುತ್ತೆ, ಸುಸ್ತಂತೂ ಆಗೋದೇ ಇಲ್ಲ. ಖಂಡಿತ ಈ ಪೌಡರ್ನ ನೀವು ಒಮ್ಮೆ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ.